पूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवग्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 2ನೇ ಅಧ್ಯಾಯದ ಚಿಂತನೆಯನ್ನ ಮಾಡ್ತಾ ಇರೋದು. ನ ಚೈತದ್ ವಿದ್ಮಃ ಕಥರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯುಃ ಯಾನೇವ ಹತ್ವಾ ಭಗವದ್ಗೀತಾ ಬುಕ್ ಇದೆಯಾ? ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇಬಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕಮುಚ್ಛೋಷಣಂ ಇಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚ ಆಧಿಪತ್ಯಂ. ಅಂದ್ರೆ ಕೃಷ್ಣ ಕೇಳ್ತಾನೆ, ಅರ್ಜುನ ಯುದ್ಧ ಮಾಡಲ್ಲ ಅಂತ ಹೇಳ್ತೀಯಲ್ಲೋ, ನೀನ್ ಮಾಡಲ್ಲ ಅಂತ ಹೇಳಿರೋದು ಅನಾರ್ಯ ಜುಷ್ಟಂ, ದೊಡ್ಡವರಿಗೆ ಸಮ್ಮತ ಅಲ್ಲ, ಅದು ದೊಡ್ಡವರು ಒಪ್ಪೋದಲ್ಲ, ಅದು ಅಸ್ವರ್ಗ್ಯಂ, ನಿನಗೆ ಪರಲೋಕಕ್ಕೆ ಸಾಧನೀಭೂತ ಆಗೋದಿಲ್ಲ ಅದು, ಮತ್ತು ಅಕೀರ್ತಿಕರಂ, ನಿನಗೆ ಕೀರ್ತಿಯನ್ನು ಕೂಡ ತಂದು ಕೊಡೋದಿಲ್ಲ. ಹಾಗಿರುವಾಗ ಅದನ್ನ ಯಾಕೆ ಬಿಡ್ತೀಯಾ? ಅಂತಹ ಯುದ್ಧವನ್ನ ಮಾಡಬೇಕಾಗಿತ್ತು ನೀನು, ಯಾಕೆ ಬಿಡ್ತಿ ಹಾಗೆ ಅಂತ ಕೇಳಿದಾಗ ಆಗ ಅರ್ಜುನ ಕೊಟ್ಟ ಉತ್ತರ, ಹೇಗೆ ನಾನು ಪೂಜ್ಯರಾದ ದ್ರೋಣಾಚಾರ್ಯರನ್ನ ಬಾಣದಿಂದ ಹೇಗೆ ನಾನು ಯುದ್ಧ ಮಾಡ್ಲಿ, ಯಾವುದು ಶ್ರೇಯಸ್ಸು, ಯುದ್ಧವನ್ನ ಬಿಡೋದು ಉತ್ತಮನೋ ಯುದ್ಧವನ್ನ ಮಾಡೋದು ಉತ್ತಮನೋ ಹಾಗೆ ಅಂತ ನನಗೆ ಗೊತ್ತಿಲ್ಲ ಅಂತಾನೆ ಅರ್ಜುನ. ನಚೈದದ್ ವಿದ್ಮಃ ಕಥರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯು. ಇದೆರಡರಲ್ಲಿ ಯಾವುದು ನನಗೆ ದೊಡ್ಡದು ಅಂತ ಗೊತ್ತಿಲ್ಲ. ಅಂದ್ರೆ ದ್ವಯೋರ್ಮಧ್ಯೆ ನಹ ಅಸ್ಮಾಕಂ ಕತರತ್ ಕಿನ್ನಾಮ ಗರೀಯಃ ಅಧಿಕತರಂ ಭವಿಷ್ಯತಿ ಇತಿ ನ ವಿದ್ಮಃ. ನಾವಿಬ್ಬರ ಮಧ್ಯದಲ್ಲಿ ಇಬ್ರು ಯುದ್ಧ ಮಾಡ್ತಾ ಇದ್ದೀವಿ, ಆದ್ರೂ ಕೂಡ ಜಯ ಯಾರಿಗೆ ಬರುತ್ತದೆ ಅಂತ ಅದು ಸಂದಿಗ್ಧವೇ. ನಾವೇನೋ ಕಷ್ಟಪಟ್ಟು ಯುದ್ಧ ಮಾಡ್ತೀವಿ, ಸೋತ ಹೋಗ್ಬಿಟ್ರೆ ಗೊತ್ತಾಗಲ್ಲ. ಅದರಿಂದ ಕತರತ್ ಕಿನ್ನಾಮ ಗರೀಯಃ, ಇದೆರಡರಲ್ಲಿ ಯಾವುದು ಶ್ರೇಷ್ಠ, ನಮ್ಮ ಬಲ, ಯಾರ ಬಲ ಶ್ರೇಷ್ಠ, ನಮ್ಮ ಬಲ ಶ್ರೇಷ್ಠನೋ ಅವರ ಬಲ ಶ್ರೇಷ್ಠನೋ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಯದ್ವಾ ಜಯೇಮ ಯದಿವಾನೋ ಜಯೇಯು, ನಾವು ಗೆಲ್ಬಹುದು ಅಥವಾ ಅವ್ರು ಗೆಲ್ಬಹುದು. ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರ. ಆದ್ರೆ ಒಂದು ಮಾತ್ರ ಸತ್ಯ ಕೃಷ್ಣ, ಯಾನೇವ ಹತ್ವಾ, ಯಾರನ್ನ ಕೊಂದು ನ ಜಿಜೀವಿಷಾಮಃ, ನಾವು ಜೀವನ ಮಾಡಲು ಬದುಕಲು ಇಚ್ಛೆ ಪಡೋದಿಲ್ಲ. ದ್ರೋಣ ಪಿತಾಮಹರು, ದ್ರೋಣಾಚಾರ್ಯರು ಮಹನೀಯರು, ಅಂಥವರನ್ನೆಲ್ಲ ಸಂಹಾರ ಮಾಡಿ ನಾವು ಬದುಕಲಿಕ್ಕೆ ಇಚ್ಛೆ ಪಡೋದು ಸರಿ ಅಂತ ಅನಿಸ್ತಾ ಇಲ್ಲ. ಅಂಥವರು ನಿಂತಿದ್ದಾರೆ, ಪ್ರಮುಖೇ ಧಾರ್ತರಾಷ್ಟ್ರಾಹ, ಅಂಥವರು ನಿಂತಿದ್ದಾರೆ. ಅದರಿಂದ ನಾನು ಹೇಗೆ ಯುದ್ಧ ಮಾಡ್ಲಿ ಹಾಗೆ ಅಂತ ಪ್ರಶ್ನೆ. ಕಾರ್ಪಣ್ಯ ದೋಷೇನ ಹೇತಾನ್ ಹತ್ವಾ ಕಥಂ ಜೀವಿಷ್ಯಾಮಃ ಇತಿ ಕೃಪಣತಾ ದೋಷೇನ ಅಭಿಭೂತ ಶೌರ್ಯ ಲಕ್ಷಣ ಸ್ವಭಾವಃ ಧರ್ಮ ಸಮ್ಮೂಢ ಚೇತಾಃ. ಕಾರ್ಪಣ್ಯ ದೋಷ ಅಂದ್ರೆ ಕೃಪೆ, ಅವ್ರ ಮೇಲೆ ಭಾರಿ ಕೃಪೆ ಅನ್ನತಕ್ಕದ್ದು ಅದು ದೋಷ.
ಯಾರ ಮೇಲೆ ಕೃಪೆ ತೋರಿಸಬಾರದು ಅವ್ರ ಮೇಲೆ ಕೃಪೆ ತೋರಿಸೋದು ದೋಷವೇ. ಅಧರ್ಮ ಮಾಡುವವರಲ್ಲಿ ಕೃಪೆ ತೋರಿಸಬಾರದು. ಕ್ಷತ್ರಿಯನಾದವ ಸಂಹಾರ ಮಾಡಬೇಕು. ಅದರಿಂದ ಅಂತ ದೋಷದಿಂದ ಉಪಹತ ಸ್ವಭಾವ ವಿಭೂತ ಶೌರ್ಯ ಲಕ್ಷಣ ಸ್ವಭಾವ. ಆ ಒಂದು ಕೃಪಣ ಎನ್ನತಕ್ಕ ದೋಷ ಅರ್ಜುನನಲ್ಲಿ ಇದ್ದ ಆ ಒಂದು ಧೈರ್ಯ, ಆ ಒಂದು ಎದುರಿಸುವ ಒಂದು ಸಾಮರ್ಥ್ಯ ಅದನ್ನ ನುಂಗಾಕಿ ಬಿಟ್ಟಿದೆ. ಅಂತಹ ಸ್ವಭಾವದಿಂದ ಧರ್ಮ ಸಮ್ಮೂಢ ಚೇತಾಹ. ಧರ್ಮ ಯಾವುದು? ಧರ್ಮದಲ್ಲಿ ಸಂದಿಗ್ಧ. ಇದು ಧರ್ಮನೋ ಅದು ಧರ್ಮನೋ, ಯುದ್ಧ ಮಾಡೋದು ಧರ್ಮನೋ ಯುದ್ಧವನ್ನ ಬಿಡೋದು ಧರ್ಮನೋ, ಧರ್ಮ ಸಮ್ಮೂಢ ಚೇತಾಹ. ಅದರಿಂದ ಯತ್ ಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ. ಇದೆರಡರಲ್ಲಿ ಯಾವುದು ಶ್ರೇಯಸ್ಸು? ಯುದ್ಧ ಯಾವ್ದ್ರಿಂದ ನನಗೆ ಒಳ್ಳೇದಾಗ್ತದೆ? ಯುದ್ಧ ಮಾಡುವುದರಿಂದ ಒಳ್ಳೇದೋ ಯುದ್ಧ ಬಿಡುವುದರಿಂದ ಒಳ್ಳೇದೋ? ಅದನ್ನ ನನಗೆ ಹೇಳು. ನಿಶ್ಚಿತಂ ತನ್ಮೇ ಬ್ರೂಹಿ. ಡೆಫಿನೆಟ್ ಆಗಿ ನನಗೆ ಹೇಳು. ನನಗೆ ಗೊಂದಲ ಇದೆ, ನನಗೆ ಡೌಟ್ಫುಲ್ ಆಗಿದೆ, ನನಗೆ ಸಂಶಯ ಭರಿತವಾಗಿದೆ. ಯುದ್ಧ ಮಾಡಿದರೆ ಶ್ರೇಯಸ್ಸೋ ಯುದ್ಧ ಮಾಡದೇ ಇದ್ರೆ ಶ್ರೇಯಸ್ಸೋ? ಕ್ಷತ್ರಿಯ ಧರ್ಮ ಪರಿಪಾಲನೆ ಮಾಡಿದರೆ ಶ್ರೇಯಸ್ಸೋ ಕ್ಷತ್ರಿಯ ಧರ್ಮ ಬಿಟ್ರೆ ಶ್ರೇಯಸ್ಸೋ? ನಮಗೂ ಪ್ರಶ್ನೆ. ಬ್ರಾಹ್ಮಣ ಧರ್ಮ ಮಾಡಬೇಕೋ ಬ್ರಾಹ್ಮಣ ಧರ್ಮ ಬಿಡಬೇಕು? ಮಾಡಿದ್ರನೇ ಶ್ರೇಯಸ್ಸು. ಆದ್ರೆ ಇದೋ ಅಂತ ಸಂಶಯ ಪಟ್ಟುಕೊಂಡು ಕೂತ್ರೆ ಹೋದಿಲ್ಲ. ಆ ಸಂಶಯ ಜ್ಞಾನ ಇರಬಾರ್ದು. ಕೃಷ್ಣ ಅದನ್ನೇ ಮುಂದೆ ಹೇಳಿಕ್ಕಿದ್ದಾನೆ. ಇಲ್ಲಿ ಪ್ರಕೃತ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ, ಇದೆರಡರಲ್ಲಿ ಯಾವುದು ಶ್ರೇಯಸ್ಸು ಎಂಬುದನ್ನ ನಿಶ್ಚಯ ಮಾಡಿ ಹೇಳು ನನಗೆ ಹಾಗೆ ಅಂತ. ಯಾಕೆ? ಶಿಷ್ಯಸ್ತೇಹಂ, ನಾನು ಯಾರು? ನಿನ್ನ ಶಿಷ್ಯ. ಅಹಂ ಶಿಷ್ಯ ಶಾದಿಮಾಂ ತ್ವಾಂ ಪ್ರಪನ್ನಂ. ನನಗೆ ಶಾಸನ ಮಾಡು, ನನಗೆ ಶಾಸನ ಮಾಡು. ಯಾವುದು ಒಳ್ಳೇದು, ಯಾವುದು ಕೆಟ್ಟದು, ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ನನಗೆ ಕೃಷ್ಣ ನೀನು ಶಾಸನ ಮಾಡು ಹಾಗೆ ಅಂತ ಅರ್ಜುನನ ಒಂದು ಪ್ರಾರ್ಥನೆ. ತ್ವಮೇವ ವಿಚಾರ್ಯ ಯದ್ಯುಕ್ತಂ ತತ್ಕುರು ಇತ್ಯತಃ. ಅಲ್ಲ, ನೀನೇ ವಿಚಾರ ಮಾಡಿ ಯಾವುದು ಒಳ್ಳೆಯದು ಅಂತ ನೀನು ಮಾಡ್ಲಿಕ್ಕೆ ಬರಲ್ವಾ? ದೊಡ್ಡವನಾಗಿದ್ದಿ, ಎಷ್ಟು ದೊಡ್ಡವನಾಗಿದ್ಯಲ್ಲೋ ಅರ್ಜುನ, ನಿನಗೆ ಯಾವುದು ಒಳ್ಳೆಯದು ಅಂತ ವಿಚಾರ ಮಾಡ್ಲಿಕ್ಕೆ ಬರೋದಿಲ್ವಾ? ಹಾಗೆ ಅಂದರೆ ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕಂ ಉಚ್ಛೋಷಣಂ ಇಂದ್ರಿಯಾಣಾಂ. ನನಗೇನಾಗಿ ಬಿಟ್ಟಿದೆ, ಇಂದ್ರಿಯಾಣಾಂ ಉಚ್ಛೋಷಣಂ ಅತಿ ಶೋಷಕರಂ ಮದೀಯಂ ಶೋಕಂ. ನನ್ನ ಇಂದ್ರಿಯಗಳೆಲ್ಲ ಭಾರಿ ನನಗೆ ದುಃಖವನ್ನು ಕೊಡ್ತಾ ಇದೆ ಈ ಸಂದರ್ಭದಲ್ಲಿ. ಅದರಿಂದ ಯತ್ ಕರ್ಮ ಅಪನುದ್ಯಾತ್ ಅಪನಯೇತ್ ತದಹಂ ನ ಪಶ್ಯಾಮಿ. ಈ ನನ್ನ ದುಃಖವನ್ನ ತೆಗೆದಾಕುವ ಒಂದು ಉಪಾಯ ನಾನು ತಿಳಿದಿಲ್ಲ. ನನ್ನ ಇಂದ್ರಿಯಗಳಿಗೆ ಮನಸ್ಸಿಗೆ ಆಗುವ ನೋವನ್ನು ತೆಗೆದಾಕುವ ಉಪಾಯವನ್ನ ನಾನು ತಿಳಿದಿಲ್ಲ. ಅದರಿಂದ ನೀನೇ ಯೋಚನೆ ಮಾಡಿ ಮಾಡಬಾರ್ದ ಅಂದ್ರೆ ನನಗೆ ನಾನು ಆ ಪರಿಸ್ಥಿತಿ ಇಲ್ಲ ಅಂತ. ರಾಜ್ಯ ಲಾಭ ಹೇತು ಯುದ್ಧ ಕರ್ಮೈವ ತಾದೃಶಂ ಇತ್ಯತಃ ಅವಾಪ್ಯ ಯದ್ಯಪಿ ಭೂಮೌ ನಿಷ್ಕಂಟಕಂ ರಾಜ್ಯಂ ಪ್ರಾಪ್ಸ್ಯಾಮಿ ತಥಾ ಸುರಾಣಾಂ ದೇವಾನಾಂ ಆಧಿಪತ್ಯಂ ಚ ಪ್ರಾಪ್ಸ್ಯಾಮಿ. ನನ್ನ ಒಂದು ಪರಾಕ್ರಮದಿಂದ ನಾ ಏನ್ ಮಾಡ್ಬೋದು? ಈ ಕೌರವರನ್ನ ಗೆಲ್ಲಬಹುದು. ಕೌರವರೇನು, ದೇವತೆಗಳನ್ನು ಕೂಡ ನಾನು ಗೆಲ್ಲಬಹುದು. ಈ ಸೈನ್ಯವನ್ನು ಗೆಲ್ಲಬಹುದು, ದೇವತೆಗಳನ್ನ ಗೆಲ್ಲಬಹುದು. ದೇವಾನಾಂ ಆಧಿಪತ್ಯಂ ಚ ಪ್ರಾಪ್ಸ್ಯಾಮಿ. ದೇವತೆಗಳ ಅಧಿಪತಿತ್ವ ಅಂದ್ರೆ ಇಂದ್ರ ಪದವಿ, ಇಂದ್ರ ಪದವಿಯನ್ನು ಕೂಡ ನಾನು ಪಡಿಬಹುದು. ಏವಂ ಅಭೀಷ್ಟಂ ಸರ್ವಂ ಅವಾಪ್ಯಾಪಿ ಶೋಕ ಅಪನೋದನ ಉಪಾಯಂ ನ ಪ್ರಪಶ್ಯಾಮಿ. ಆದರೂ ಕೂಡ ನನ್ನ ಮನಸ್ಸಿಗೆ ಆಗತಕ್ಕ ಒಂದು ದುಃಖ, ಯುದ್ಧ ಮಾಡಬೇಕು ಮಾಡಬಾರದು ಎಂಬ ಒಂದು ದುಃಖ ನನ್ನ ಕಾಡ್ತಾ ಇದೆ. ಅದನ್ನ ತೆಗೆದುಹಾಕುವ ಒಂದು ಉಪಾಯವನ್ನ ನಾನು ಅರಿತಿಲ್ಲ. ನ ಪ್ರಪಶ್ಯಾಮಿ, ನಾನು ಕಾಣ್ತಾ ಇಲ್ಲ. ಅದರಿಂದ ನೀನೇ ನನಗೆ ಹೇಳು ಯಾವುದು ಶ್ರೇಯಸ್ಸು ಹಾಗೆ ಅಂತ ಇಷ್ಟು ಪ್ರಾರ್ಥನೆ ಮಾಡ್ತಾನೆ ಅರ್ಜುನ. ಇದಾದ ಮೇಲೆ ಸಂಜಯ್ ಹೇಳ್ತಾನೆ, ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನ ಯೋತ್ಸ್ಯೇ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣಿ ಬಭೂವಃ. ಈ ರೀತಿಯಾಗಿ ಹೇಳಿ ಅರ್ಜುನ ಗುಡಾಕೇಶ ನಿದ್ರೆಯನ್ನು ಗೆದ್ದವ ಅಂತಾರೆ. ಗುಡ ಅಂದ್ರೆ ಗುಡಾಕ ಅಂದ್ರೆ ನಿದ್ದೆ ಅಂತ ಅರ್ಥ. ಗುಡಾಕ ಅಂದ್ರೆ ನಿದ್ದೆ ಅದಲ್ಲ, ಗುಡಾಕ ಅಂದ್ರೆ ನಿದ್ರೆ. ಅದಕ್ಕೆ ಈಶ ಗುಡಾಕೇಶ ಅಂತ ಬಂತು. ಗುಡಾಕ ಪ್ಲಸ್ ಈಶ ಗುಡಾಕೇಶ ಅಂದ್ರೆ ಜಿತ ನಿದ್ರಹ ಅಂತ ಬರೀತಾರೆ ರಾಯರು. ಜಿತ
ನಿದ್ರಹ, ನಿದ್ರೆಯನ್ನ ಗೆದ್ದವ ಅಂತ ಅರ್ಥ. ಅರ್ಥನೂ ಇದೆ, ಈ ಒಂದು ಅರ್ಥನೂ ಇದೆ. ಪರಂತಪಃ, ಶತ್ರುಗಳಿಗೆ ತಾಪವನ್ನ ಉಂಟು ಮಾಡುವವನೇ ಅಂತ ಅರ್ಜುನ ಗೋವಿಂದಂ, ವೇದ ಪ್ರತಿಪಾದ್ಯನಾದ ಆ ಪರಮಾತ್ಮನನ್ನ ವಿಂದತೆ, ಲಭತೆ ಇತಿ ಗೋವಿಂದ. ಮಹಾಧೈರ್ಯಾದಿ ಗುಣವತೋಪ್ಯವಂ ಬುದ್ಧಿ ಜಾತೆ ಇತಿ ನಯುತ್ಸೀತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ನಾನು ಯುದ್ಧ ಮಾಡೋದಿಲ್ಲ ಕೃಷ್ಣ ಹಾಗೆಂತ ಹೇಳಿ ತೂಷ್ಣೀಂ, ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ ಅರ್ಜುನ. ನನ್ನಿಂದ ಈ ಸಂದರ್ಭದಲ್ಲಿ ಯುದ್ಧ ಮಾಡ್ಲಿ, ಯಾಕೆ ನನಗೆ ಶ್ರೇಯಸ್ ಗೊತ್ತಾಗ್ತಾ ಇಲ್ಲ. ಯಾವುದು ಶ್ರೇಯಸ್ಸು? ಕ್ಷತ್ರಿಯ ಧರ್ಮ ಪರಿಪಾಲನೆ ಮಾಡಿದರೆ ಶ್ರೇಯಸ್ಸು, ಬಿಟ್ರೆ ಶ್ರೇಯಸ್ಸು, ನನಗೆ ಗೊತ್ತಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್ ಮಧ್ಯೆ ವಿಷೀದಂತಂ ಇದಂ ವಚಃ. ತಮ್, ಆ ಅರ್ಜುನನ ಕುರಿತು ಹೇಳ್ತಾನೆ ಕೃಷ್ಣ. ಋಷಿಕೇಶಃ, ಇಂದ್ರಿಯಗಳಿಗೆ ಒಡೆಯನಾದ, ಬ್ರಹ್ಮರುದ್ರಾದಿಗಳಿಗೆ ಒಡೆಯನಾದ ಪರಮಾತ್ಮ ಹೇಳ್ತಾನೆ. ಪ್ರಹಸನ್ನಿವ ಭಾರತ್, ನೋಡಿ ನಕ್ಕಾಂತ್. ಕೃಷ್ಣ ಈ ರೀತಿಯಾಗಿ ಅರ್ಜುನ ಹೇಳಿ ಸುಮ್ಮನೆ ಕೂತ. ಅದಾದ ಮೇಲೆ ಕೃಷ್ಣ ಅರ್ಜುನನ್ ನೋಡಿ ನಗ್ತಾನೆ. ಏನಯ್ಯ ನೀನು ಈ ರೀತಿಯಾಗಿ ಮಾಡ್ತೀಯಲ್ಲ ಇಂತಹ ಸಂದರ್ಭದಲ್ಲಿ ಅಂತ ನಕ್ಕಿ, ಸೇನೆಯೋರು ಉಭಯೋರ್ ಮಧ್ಯೆ, ಎರಡು ಸೇನೆಯ ಮಧ್ಯದಲ್ಲೂ ಕೂಡ ವಿಷೀದಂತಂ, ದುಃಖ ಪಡ್ತಾ ಕೂತಿದ್ದ ಅರ್ಜುನನ್ನ ನೋಡಿ ಮುಂದಿನ ಮಾತುಗಳನ್ನ ಹೇಳ್ತಾನೆ. ಇದಂ ವಚಃ, ಆ ಮಾತುಗಳನ್ನ ಹೇಳ್ತಾನೆ. ಆಯ್ತಾ? ಏನ್ ಹೇಳಿದ ಪರಮಾತ್ಮ? ಇಲ್ಲಿಂದ ಶ್ರೀ ಭಗವಾನ್ ವಾಚ ಅಶೋಚ್ಯಾನ್ ಅನ್ವಶೋಚಸ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಅದನ್ನ ಮತ್ತೆ ನಾಳೆ ಸೇರುವಾಗ ನೋಡಿ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.